ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ನಡೆದಂತಹ ಒಂದು ಕನ್ನಡ ಪರೀಕ್ಷೆ ದ್ವಿತೀಯ PUCಯ ನೀವು ಎಲ್ಲರೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಿಗೆಲ್ಲವೂ ಕೂಡ ಉತ್ತರಿಸಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ ಅನ್ನುವಂತಹ ಒಂದು ನಂಬಿಕೆಯಲ್ಲಿದ್ದೇನೆ. ಯಾಕೆಂದರೆ ಈಗಾಗಲೇ ಇಂದಿನ ವಿಡಿಯೋಗಳಲ್ಲೆಲ್ಲ ಭಾಳಷ್ಟು ಪುನರಾವರ್ತನೆ ಇರ್ಬೋದು, ಹಾಗೆ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಸು, ಆಮೇಲೆ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಆನ್ಸರ್ಸು ಇವೆಲ್ಲವೂ ಕೂಡ ಕೊಟ್ಟಿದ್ದೇನೆ. ಅವುಗಳನ್ನು ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಕೂಡ. ಹಾಗೆ ಅವುಗಳನ್ನು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆ ಬಹಳಷ್ಟು ನನ್ನ ಮಟ್ಟಿಗೆ ಬಹಳಷ್ಟು ಸುಲಭವಾಗಿದೆ ಅಂದ್ಕೊತೀನಿ. ನೀವು ಕೂಡ ಎಲ್ಲವನ್ನೂ ಉತ್ತರಿಸಿದ್ದೀರಾ ಅಂತ ನನ್ನ ಭಾವನೆ. ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ನೀವು ಕೂಡ ಅದನ್ನು ಒಂದು ವಿಮರ್ಶಿಸ್ತಾ ಹೋಗ್ರಿ. ನೀವು ಯಾವ್ಯಾವುದನ್ನು ಬರೆದಿದ್ದೀರಾ ಅನ್ನೋದಂಥದ್ದು ಗೊತ್ತಾಗ್ತದೆ. ಇನ್ನು ಮಯತನುಜೆ ಅಂತ ಹೇಳ್ಬಿಟ್ಟು ಯಾರಿಗೆ ಕರೀತಾರೆ ಅಂದರೆ ಮಂಡೋದರಿಗೆ ಕರೆಯಲಾಗುತ್ತೆ. ಅನ್ಯಲಿಂಗವನ್ನು ನೆನೆಯದಂತಹವರು ಯಾರು ಅಂದರೆ ಅಂಗದ ಮೇಲೆ ಯಾರು ಲಿಂಗವನ್ನು ಧರಿಸಿರ್ತಾರಲ್ಲ ಅವರು ಅನ್ಯಲಿಂಗವನ್ನು ನೆನೆಯೋದಿಲ್ಲ. ಇನ್ನು ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನು ಕಡಿ ಕಂಡವನು ಮಾಡುವನು ಮೇಂಟನ್ನೊಡಲ ನಿನಿಕ್ಕುವನು. ಈ ಪದ್ಯದಲ್ಲಿ ದ್ರೌಪದಿ ಯಾವ ವಿಚಾರವನ್ನು ಹೇಳ್ತಾಳೆ ಅಂದರೆ ಒಂದು ಗಂಡನ ಕರ್ತವ್ಯವನ್ನು ಕುರಿತು ಹೇಳ್ತಾಳೆ. ದುರ್ಗಂಧ ಬಿಡದಿರುವುದು ಯಾವುದು ಅಂದರೆ ಅದು ಊರ ಹಂದಿ. ಹಾಗೆ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂದರೆ ಅದು ತಾಯಿ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ನೀಡಿದ್ದು ಯಾರನ್ನ ಅಂದರೆ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡರನ್ನ ಅವರು ಭೇಟಿ ಆಗ್ತಾರೆ. ಇನ್ನು ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರೆಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ. ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತವೆ ಅಂತಂದರೆ ಅಲ್ಲಿ ಕುದುಪನ ಕುಟುಂಬದ ಬಗ್ಗೆ ಹೊಳಗೆ ಇದ್ದಂತಹ ಒಂದು ಕಾಳಜಿ. ಹಾಗೆ ನಿರೂಪಕರ ಗೆಳೆಯ ಪ್ರಕಾಶ್ ಯಾರು ಅಂದರೆ ಅವರು ಇಕಲಾಜಿಸ್ಟ್ ಗೆಳೆಯ. ಇನ್ನು ಮುಂದಿನದು, ಅಲ್ರಿ ನಾಗರಾಜ್ ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರು ನಿಮ್ಗೆ ಕಲಿಸ್ಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸ್ ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜಿಗೆ ಹೇಳಿದಂತಹ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಏನು ಅಂದರೆ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಒಂದು ಕೊರತೆ. ನಾಗರಾಜ್ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ ಅಂದರೆ ಅದು ಶಿಕಾರಿ ಗಂಡಿಯಲ್ಲಿ. ಹಾಗೆ ಮುಂದಿನದು, ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವಂತಹ ಸೂಕ್ತವಾದಂತಹ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ವಾಲ್ಪರೆಗೆ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬರ್ತವೆ ಅಂತಂದರೆ ಅದು ಚಹಾ ಗಿಡದ ರೂಪದಲ್ಲಿ ಬರ್ತವೆ. ಸ್ಥಳೀಯ ಭಾಷೆಯನ್ನು ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ವಾಗಿ ಉಳಿಯುತ್ತಾರೆ ಅಂದರೆ ಅದು ದ್ವೀಪ ಜೀವಿಗಳಾಗಿ ಉಳಿತಾರೆ. ಇನ್ನು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಅಂದರೆ ಅದು ಮಗು. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶನಿಗೆ ಹೇಳ್ತಾನೆ ಅಂದರೆ ಅದು ವಾತ್ಸಾಯನಿಗೆ ಹೇಳ್ತಾನೆ. ಹಾಗೆ ವೀರೇಂದ್ರ ಸಿಂಪಿಯವರು ಹೇಳಿರುವಂತಹ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಯಾವುದು ಅಂದರೆ ಅದು ಚಂದ್ರ ಭವನ. ಇನ್ನು ಮುಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ. ಇಲ್ಲಿ ಪುರಂದರದಾಸರದು ಇದು ಒಂದು ಕೀರ್ತನೆ ಆಗಿದೆ. ಇನ್ನು ಬೆಳಗಜಾವ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದಂಥವರು GS ರುದ್ರಪ್ಪನವರು. ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದು KS ನಿಸಾರ್ ಅಹಮದ್ ರವರದು. ಹಾಗೆ ಸುಕನ್ಯಾ ಮಾರತಿಯವರದು ಒಮ್ಮೆ ನಗುತ್ತೇನೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದ್ದಾರೆ. ಇನ್ನು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥದ್ದು ಒಂದು ಹತ್ತಿ ಚಿತ್ತ ಅನ್ನುವಂತಹ ಒಂದು ಪದ್ಯದ ಆಕರ ಗ್ರಂಥವಾಗಿದೆ. ಹಾಗೆ ಮುಂದಿನದನ್ನು ನೋಡೋಣ. ಇಲ್ಲಿ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಒಂದು ಪದ್ಯಗಳಿಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂದರೆ ತನ್ನ ಭುಜಬಲವನ್ನು ಎರಡೂ ಸೇನೆಗಳು ಹೊಗಳುವ ಹಾಗೆ ರಾಮ ಲಕ್ಷ್ಮಣರನ್ನು ರಣರಂಗದಲ್ಲಿ ವೀರರಥನನ್ನಾಗಿ ಮಾಡಿಬಿಟ್ಟು ಹಿಡಿದು ತಂದು ಅನಂತರ ಸೀತೆಯನ್ನು ಅವರಿಗೆ ಒಪ್ಪಿಸ್ತೇನೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾನೆ. ಇನ್ನು ಗಂಡರೈವರು 3 ಲೋಕದ ಗಂಡರಾರು ಹೆಸರಿಸಿ ಅಂತ ಕೇಳಿದರೆ ಅದು ಮೊದಲನೇದಾಗಿ ಧರ್ಮರಾಯ ಅಥವಾ ಯುಧಿಷ್ಠರ, ಹಾಗೆ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು. ಭಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನಂತ ಹೇಳಿದ್ದಾರೆ
ಅಂತ ಅಂದರೆ ಪ್ರಕೃತಿಯಲ್ಲಿ ನಿತ್ಯ ಹಗಲು ರಾತ್ರಿ ಸಂಭವಿಸ್ತವೆ ಇರ್ತವೆ. ರಾತ್ರಿ ಆಗುತ್ತಿದ್ದಂತೆ ಮತ್ತೆ ಬೆಳಕು ಕೂಡ ಮೂಡ್ತದೆ. ಹಾಗೆಯೇ ಮರದ ಎಲೆಗಳು ಕೂಡ ಉದುರಿ ಚಿಗುರುತ್ತದೆ. ಆದರೆ ಮನುಷ್ಯನಿಗೆ ಬರುವಂತಹ ಯೌವನ ಮಾತ್ರ ಒಂದೇ ಬಾರಿ ಮೂಡುವಂತಹದ್ದು ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾರೆ. ಇನ್ನು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ ಅಂತ ಕೇಳಿದರೆ, ಇಲ್ಲಿ ಜೀಸಸ್ ಅವರನ್ನು ಅಂದು ಚಿತ್ರಹಿಂಸೆ ಕೊಟ್ಟು ಕೊಂದು ಕರುಣಾಜನಕ ಸಂದರ್ಭದಲ್ಲಿ ಬಳಸಿದಂತಹ ಯಾವುವು ಸಮಾಜದಲ್ಲಿ ಕೊನೆಯಾಗಿಲ್ಲ. ಅವು ಬೇರೆ ಬೇರೆ ಮುಖವಾಡಗಳನ್ನು ಧರಿಸ್ಕೊಂಡಿದೆ. ಸುತ್ತಿಗೆ, ಮೊಳೆಗಳು ಮುಳ್ಳಿನ ಮುಕುಟ ಹಬ್ಬಿಸಿದೆ. ಸುಳ್ಳುಗಳು ಇಂದು ರೈಫಲ್ಲು, ಬಂದೂಕು, ಬಾಂಬು, ಗ್ರಾನೇಡ್ಗಳ ರೂಪವನ್ನು ತಾಳಿವೆ. ಅಂತಹವರ ಕೈಗಳೇ ಬಲಿಷ್ಠವಾಗಿ ಸೇಡು ತೀರಿಸಿಕೊಳ್ಳುವವರ ರೀತಿಯಲ್ಲಿ ಗುಣಗಳು ಬದಲಾಗಿವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮುಂದಿರುವಂತಹದ್ದು ಗದ್ಯಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು. ಹೆಂಡತಿ ಸಿದ್ಲಿಂಗಿ ಏನು ಹೇಳ್ತಾಳೆ ಇದ್ಲು ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಹೇಳ್ತಾ ಇರ್ತಾಳೆ ಅಂತಂದರೆ, ಬಸಲಿಂಗನ ಹೆಂಡತಿ ಸಿದ್ಲಿಂಗಿ ಈಕೆ ಸದಾ ಕಾಲ ತನ್ನ ಗಂಡನಿಗೆ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳ್ತಾನೆ ಇರ್ತಾ ಇದ್ಲು. ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಅಂತ ಇಲ್ಲಿ ಕೇಳಿದರೆ, ಉತ್ತರ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಕನ್ನಡ ಹೇಳುವುದಕ್ಕೆ ಮಾತ್ರ ಅಲ್ಲ, ಅವರವರ ಬದುಕಿನ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಅನುಸರಿಸುವಾಗ ಮಾತ್ರ ಕನ್ನಡದ ಬಗ್ಗೆ ಮಾತನಾಡಲು, ಪ್ರಶ್ನಿಸಲು ಯೋಗ್ಯತೆ ಬರ್ತದೆ ಅಂತ ಅವರು ಹೇಳ್ತಾರೆ. ಇನ್ನು ಕಲಾಂ ಮೇಷ್ಟ್ರು ಹೇಳಿದಂತಹ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಕೇಳಿದರೆ, ಕಲಾಂ ಮೇಷ್ಟ್ರಿಗೆ ಭೇಟಿಯಾದಂತಹ ಮಕ್ಕಳು ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಪ್ರಶ್ನಿಸಿದಾಗ ಅವರು ಆಗ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ ಅಂತ ಹೇಳ್ತಾರೆ. ಕುತೂಹಲ, ಆಲೋಚನಾ ಶಕ್ತಿ, ಹಾಗೆ ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವಂತಹದ್ದು ಮತ್ತು ಗುರಿ ಸಾಧಿಸುವಂತಹ ಛಲ, ಇವೇ ಯಶಸ್ಸಿನ ಗುಟ್ಟು ಅಂತ ಹೇಳ್ಬಿಟ್ಟು ಅವರು ಉತ್ತರವನ್ನು ಕೊಟ್ಟರು. ರೋಗಿಗಳು ಪತ್ತೆ ಮಾಡುವವರು ಜಿದ್ದು ಎಂತಹದ್ದು ಅಂತ ಇಲ್ಲಿ ಪ್ರಶ್ನಿಸಿದ್ದಾರೆ. ಹಳ್ಳಿ ಚಹಾ ಪಳಾರದ ಅಂಗಡಿಯಲ್ಲಿ ಅನೇಕರು ಅಜೀವ ಸದಸ್ಯರಾಗಿರ್ತಾರೆ. ಅವರಲ್ಲಿ ರೋಗಿಗಳು ಮತ್ತು ಪಥ್ಯ ಮಾಡುವವರು ಕೂಡ ಇದ್ದಾರೆ. ಇವರು ತಮ್ಮ ಮನೆಗಳಲ್ಲಿ ಪಥ್ಯ ಮಾಡ್ತಾ ಇಲ್ಲಿ ಬಂದು ಕರಿದ ಪದಾರ್ಥಗಳನ್ನು ಜಡಿಯುವಂಥವ್ರು. ಇವರ ಆರೋಗ್ಯ ಎಂದೂ ಸರಿ ಹೋಗೋದು ಅಂತ ಹೇಳಿ, ಹಾಗೂ ಸಾಯ್ತೇವೆ, ಈಗೂ ಸಾಯ್ತೇವೆ, ಕರೆದಿದ್ದನ್ನು ತಿಂದೇ ಸಾಯ್ತೇವೆ ಎನ್ನುವಂತಹದ್ದು ಇವರ ಒಂದು ಜಿದ್ದು ಆಗಿತ್ತು. ಮುಂದಿನ ಒಂದು ಮೇನು, ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಸೊರಗಿದ್ದಂತಹ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಅನ್ನುವಂಥದ್ದು, ಮಠದಲ್ಲೇ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದಂತಹ ಆನೆಗೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿರ್ತಾನೆ. ಹಾಗೆ ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ಹೇಳ್ಬಿಟ್ಟು ನಿರೂಪಕರು ಯೋಚಿಸ್ತಾರೆ ಅಂತಂದರೆ, ದುರ್ಗಪ್ಪ ಇಲ್ಲಿಯವರೆಗೂ ಬಂದಿರುವುದು ಏನೋ ಇನಾಮು ಕೇಳಲೋ ಅಥವಾ ಚಂದ ವಸೂಲಿಗೋ, ಇಲ್ವಾ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಇಲ್ಲ ಏಲಕ್ಕಿಯನ್ನೋ ಕೇಳಲು ಬಂದಿರಬಹುದು ಅಂತ ನಿರೂಪಕರು ಊಹಿಸ್ತಾರೆ. ನಾಯನ್ನೂ ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಒಂದು ಸಲಹೆಯನ್ನು ಕೊಡ್ತಾರೆ ಅಂತಂದರೆ, ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರೋರು ಅಂತ ಹೇಳ್ಬಿಟ್ಟು ನಿರೂಪಕರು, ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಹೇಬ್. ಒಂದು ಸಾರಿ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದ್ರೆ ಗೊತ್ತಾಗ್ತದೆ. ಒಂದು ಕೆಲಸ ಮಾಡಿ, ಇನ್ನು ಮುಂದೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ. ಅವರ ಲೆಕ್ಕ ಸುಳ್ಳು ನಿಜವೋ ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ಅವರು ಒಂದು ಸಲಹೆಯನ್ನು ನೀಡ್ತಾರೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನಂತ ಜಾಹೀರಾತನ್ನು ಕೊಡ್ತಾರೆ ಅನ್ನುವಂತಹದ್ದು, ಇಲಾಖೆಯವರು ಪತ್ರಿಕೆಗಳಿಗೆ ನಾಗರಾಜನ ಫೋಟೋ ಕೊಟ್ಟು ಮನೆಯವರು, ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆ. ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸು ಅಥವಾ ತನಿಖೆ ನಡೆಸುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಕೂಡ ಹಿಂತಿರುಗಿ ಬರ್ತಕ್ಕದ್ದು ಅಂತ ಜಾಹೀರಾತನ್ನು ಕೊಡ್ತಾರೆ. ಹಾಗೆ ಮುಂದಿನದು,
ಯಾವುದಾದರೂ 2 ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ, ನೀ ತಂಪು ನನ್ನ ತವರಿಗೆ ಅನ್ನುವಂಥದ್ದು ಈ ಒಂದು ಪದ್ಯವನ್ನು ಜನಪದ ಪದ್ಯ ಆದಂತಹ ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಇನ್ನು ಈ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು ಅನ್ನುವಂತಹದ್ದು ಇದು ಮುಂಬೈ ಜಾತಕ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವುದು. ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು ಇದು 1 ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಒಂದು ಪದ್ಯದಲ್ಲಿ ಬಂದಿರುವಂತಹದ್ದು. ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಅನ್ನುವಂಥದ್ದು ಇದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದವರು ಅನ್ನುವಂಥದ್ದು ಇದು ಕೂಡ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವುದು. ಇನ್ನು ನೀರಿಳಿಯದ ಗಂಟಲಳು ಕಡುಬಂ ತುರುಕಿದಂತಾಯಿತು ಅಂತ ಇದೆ. ಇದು ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಮುಂದಿನದು ದೀರ್ಘ ಗದ್ಯಗಳಿಗೆ ಸಂಬಂಧಿಸಿದ ಡ್ರೈವರನ್ನ ಎತ್ತಲಾಗಿ ಹೋದ ಇಲ್ಲೇ ಇದ್ನಲ್ಲ ಅನ್ನುವಂಥದ್ದು ಇದು ದೀರ್ಘ ಗದ್ಯ. ಕೃಷ್ಣೇಗೌಡನ ಆನೆಗಳಿಗೆ ಸಂಬಂಧಿಸಿರುವಂಥದ್ದು 2. ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಅನ್ನುವಂಥದ್ದು. ಇನ್ನು 5-6 ವಾಕ್ಯಗಳ ಪ್ರಶ್ನೆಗಳು. ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ನೋಡಿ. ಇವು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೊಟ್ಟಿದ್ದಾರೆ, ಹಾಗೆ ಹಲವಾರು ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸಲ್ಲೂ ಬಂದಿದೆ. ಹಾಗೆ ಶಿವಪಥವನ್ನು ಅರಿಯದವರನ್ನ ಭಕ್ತಿ ನಿರರ್ಥಕ ಎಂದು ಬಸವಣ್ಣ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾನೆ ಅಂತೆ. ನಾನು ನಿನ್ನೆ ಒಂದು 4 ಅಂಕದ ಪ್ರಶ್ನೋತ್ತರಗಳನ್ನು, ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೆ. ಅದರಲ್ಲಿ ಅವುಗಳನ್ನು ಕೂಡ ಸಂದರ್ಭದ ವಾಕ್ಯಗಳು ಕೂಡ ಬಂದಿತ್ತು, ಅದರಲ್ಲಿಯೂ ಕೂಡ ಇವುಗಳನ್ನು ಕೊಟ್ಟಿದ್ದೇನೆ. ಹಿರಿಯ ಬಲ್ಲೊಡೆ ವೀರನಾಗು ದರೆಯೋಳು ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭಾಗದೊಡಂ ಕೋಪಮಂ ತೆರೆಯಲ್ ಬಲ್ಲೊಡೆ ಯೋಗಿಯಪ್ಪುದಂ ಷಡ್ವರ್ಗಗಳಂ ಗೆಲ್ವೊಡೆ ತೆರ ಬಲ್ಲರ್ಪೊಡೆಯಪ್ಪುದೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅನ್ನುವಂತಹದ್ದು ಈ ಒಂದು ಪದ್ಯವನ್ನು ಬಗೆಯಂಬಾಲಕನೆಂಬನೆ ಅನ್ನುವಂತಹ ಒಂದು ಪದ್ಯದಿಂದ ಬಂದಿರುವಂತಹದ್ದು. ಈ ವೀರನಾದವನು ಏನನ್ನ ಬಲ್ಲವನಾಗಿರ್ಬೇಕು ಅಂತ ಕೇಳಿದರೆ, ಇಲ್ಲಿ ವೀರನಾದಂತಹವನು ಯುದ್ಧ ಮಾಡುವುದಕ್ಕೆ ತಿಳಿದವನಾಗಿರಬೇಕು ಅಂತ ಹೇಳ್ಬಿಟ್ಟು ಸೋಮನಾಥರು ಹೇಳ್ತಾರೆ. ಇನ್ನು ಯಾರನ್ನ ಯೋಗಿ ಅನ್ಬಹುದು ಅಂತಂದ್ರೆ, ಹರಿಷಡ್ವರ್ಗಗಳನ್ನ ಯಾರು ಗೆಲ್ಲವರಾಗಿರ್ತಾರೋ ಆತನನ್ನ ಯೋಗಿ ಅಂತ ಹೇಳ್ಬಿಟ್ಟು ಕರಿಬಹುದು. ಇನ್ನು ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಅಂದರೆ, ಯಾರು ಏನಂದ್ರೂ ಕೂಡ ಕೋಪಿಸಿಕೊಳ್ಳದೆ ತಾಳ್ಮೆಯಿಂದ ಯಾರು ಇರ್ತಾರಲ್ಲ ಅವರು ರಾಜನಾಗಬೇಕು ಅಂತ. ಹಾಗೆ ನಾನಾ ವಿಧವಾದಂತಹ ಚಮತ್ಕಾರಗಳನ್ನು ಯಾರು ತಿಳಿದಿರ್ತಾನಲ್ಲ ಅವನೇ ಮಂತ್ರಿಯಾಗಲು ಅರ್ಹ ಅಂತ ಹೇಳ್ಬಿಟ್ಟು ಸೋಮನಾಥರು ಹೇಳಿರುವಂತಹದ್ದನ್ನು ನೋಡಬಹುದು. ಇನ್ನು ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬಸಲಿಂಗ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಅಂತ ಇದೆ. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣಗಳೇನು ಅಂತ ಇದೆ. ಇವೆಲ್ಲವುಗಳು ಕೂಡ ಈಗಾಗಲೇ ನೀವೆಲ್ಲ ಬರೆದಿದ್ದೀರ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಪ್ರಶ್ನೆಗಳು ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ಹೇಳ್ಬೋದು. ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದುದು ಹೇಗೆ ವಿವರಿಸಿ ಅಂತ ಕೇಳಿದ್ದಾರೆ. ಹಾಗೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣವೇ ಅನ್ನುವಂಥದ್ದು ಇಷ್ಟು. ಆದರೆ ಇನ್ನು ಮುಂದಿನದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು. ಇನ್ನು ಬಟ್ಟೆ ಅಂದರೆ ಏನು ಅಂತ ಕೇಳಿದರೆ, ಬಟ್ಟೆ ಅಂದರೆ ವಸ್ತ್ರ ಅಂತ ಹೇಳ್ಬಿಟ್ಟು, ಹಾಗೆ ದಾರಿಗೂ ಕೂಡ ಬಟ್ಟೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕವಿ ಅಂದರೆ ಆವರಿಸುವಂಥದ್ದು ಅಥವಾ ಸಾಹಿತ್ಯವನ್ನು ರಚಿಸಿರುವಂಥ ಪದ್ಯವನ್ನು ರಚಿಸುವಂತಹವ್ರಿಗೆ ಹೇಳ್ತಾರೆ. ಇನ್ನು ಅರಿ ಅಂದರೆ ತಿಳುವಳಿಕೆ ಅಂತಲೂ ಕೂಡ ಆಗುತ್ತೆ. ಇನ್ನು ಅರಿ ಅಂದರೆ ಕತ್ತರಿಸುವುದಕ್ಕೂ ಕೂಡ ಅರಿ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಕಲಿಭೀಮ, ಇಲ್ಲಿರುವಂತಹ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ಕಲಿಭೀಮ ಅನ್ನುವಲ್ಲಿ ಕಲಿ, ಗಟ್ಟಿಪಾದ ಅನ್ನುವಂಥದ್ರಲ್ಲಿ ಗಟ್ಟಿ, ಶ್ರೇಷ್ಠ ವಿಜ್ಞಾನಿ ಅನ್ನುವಂಥದ್ರಲ್ಲಿ ಶ್ರೇಷ್ಠ. ಇನ್ನು 2 ತದ್ಭವಗಳ ರೂಪಗಳನ್ನು ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಇದಕ್ಕೆ ಯೋಗಿ ಅನ್ನುವಂಥದ್ದಕ್ಕೆ ಜೋಗಿ ಆಗುತ್ತೆ. ಇನ್ನು ಪರೀಕ್ಷಿಸಿ ಅನ್ನುವಂಥದ್ದಕ್ಕೆ ಪರೀಕ್ಷಿಸು. ಹಾಗೆ ಯಶ ಅನ್ನುವಂಥದ್ದಕ್ಕೆ ಜಸ. ಇನ್ನು ಓದಿದನು ಅನ್ನುವಂಥದ್ರೆ ಕ್ರಿಯಾಪದಗಳ ಧಾತು ಕೇಳಿದ್ದಾರೆ. ಇಲ್ಲಿ ಓದು ಅಂತ ಆಗುತ್ತೆ. ಇನ್ನು
ಬೀಸುತ್ತಿತ್ತು ಅನ್ನುವಂಥದ್ರಲ್ಲಿ ಬೀಸು ಆಗುತ್ತೆ. ಇನ್ನು ಹಾಡುಗಳು ಅನ್ನುವಂಥದ್ರಲ್ಲಿ ಹಾಡು. ಹಾಗೆ ಮುಂದಿನದ ನೋಡೋಣ. ಕಾಲು ಕೀಳು. ಈ ನುಡಿಗಟ್ಟುಗಳನ್ನು ಬರಿಬೇಕು. ಪೊಲೀಸರನ್ನು ನೋಡಿ ಕಳ್ಳರು ಅಲ್ಲಿಂದ ಕಾಲು ಕಿತ್ತರು. ಈಗ ಇಲ್ಲಿ ರಾಮಬಾಣ ಅಂತ ಇದೆ. ಅಂದರೆ ರಾಮಬಾಣ ಅನ್ನುವಂತಹ ಪದಕ್ಕೆ ನೋಡಿ, ನಾವು ಕೆಮ್ಮಾದಾಗ ಕಷಾಯವನ್ನು ಕುಡಿಯುವಂತಹದ್ದು ಅದು ರಾಮಬಾಣ ಇದ್ದಂತೆ. ಗಾಳಿ ಸುದ್ದಿ ಅಂದರೆ ಗಣೇಶ ಹಾಲು ಕುಡಿದನು ಅಂತ ಹೇಳ್ಬಿಟ್ಟು ಗಾಳಿಯ ಸುದ್ದಿಯನ್ನು ಹಬ್ಬಿಸಿದರು ಅಂತ ಬರಿಬಹುದು. ಯಾವುದಾದ್ರೂ 2 ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಗ್ರಾನೇಡು, ರೈಫಲ್ಲು, ಬಾಂಬು ಇಂಥವುಗಳನ್ನು ಬರಿಬೋದು. ಇನ್ನು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ ಮತ್ತು ವಿಶ್ವ ಚದುರಂಗದಲ್ಲಿ ಭಾರತೀಯರ ಸಾಧನೆ ಏನು ಅಂತ ಕೇಳಿದರೆ ಇನ್ನು ಮುಂದಿನದು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ಇವೆಲ್ಲ ಅತ್ಯಂತ ಸುಲಭವಾಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಬಹಳಷ್ಟು ಎಲ್ಲ ವಿದ್ಯಾರ್ಥಿಗಳು ಉತ್ತರಿಸಬಹುದಾದಂತಹ ರೀತಿಯಲ್ಲಿ ಈ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ತೆರೆಯಲಾಗಿದೆ. ಹಾಗೆ ನೀವು ಕೂಡ ಎಲ್ಲರೂ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಚೆನ್ನಾಗಿ ಉತ್ತರಿಸಿದ್ದೀರಾ. ಅಷ್ಟೇ ಅಲ್ಲ, ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೇನೆ. ಧನ್ಯವಾದಗಳು.